ಈಗ ಅಳ್ತ್ರಿ ಏನು ಈಗ ಅಮ್ಮಮ್ಮ ನೆನೆಸ್ಕೊಂಡು ಹೇಳ್ತಿರೋದು ಹಾಂ ಈಗ ನಾನು ಎರಡು ವೀಡಿಯೋ ಸ್ಟಾರ್ಟ್ ಮಾಡಿದಾಗ 1 o'clock ಆಗಿತ್ತು. ಬೇಗ ಊರಿಗೆ ಹೋಗೋಣ ಅಂದ್ಬಿಟ್ಟು ಆಫ್ಟರ್ ಲೀವ್ ತೊಗೊಂಡು ಎಲ್ಲರೂ ಹೊರಟ್ವಿ, ಬೇಗ ಹೋಗೋಣ ಅಂದ್ಬಿಟ್ಟು ಬಸ್ ಸ್ಟ್ಯಾಂಡ್ಗೆ ಹೋಗ್ತಿದ್ವಿ ಬಸ್ ಹತ್ತಕ್ಕೆ ಅಂತ. ಅಲ್ಲಿ ನೋಡಿದ್ರೆ ಎಷ್ಟೊತ್ತಾದ್ರು ಬಸ್ ಬಂದು ನಿಲ್ಲಿಸ್ಲಿಲ್ಲ. ನಾವು ಕಾದು ಬೇಗ ಬಂದಿದ್ದು ವೇಸ್ಟು, ಸುಮ್ಮನೆ ಊರಿಗೆ ಹೆಂಗಿದ್ರು ಲೇಟು ಅಂದ್ಕೊಂಡು ಹಂಗೋ ಹಿಂಗೋ ಬಸ್ ಬಂತು. ಅದು ನೋಡಿದ್ರೆ ಫುಲ್ ರಶ್ ಆಗಿತ್ತು. ಸೀದಾ ಬಂದೆ ಮೆಜೆಸ್ಟಿಕ್ಕಿಗೆ ಬಂದು ಮೆಜೆಸ್ಟಿಕ್ಕಿಂದ ಇಳ್ಕೊಂಡು ಅವರೆಲ್ಲ ಹಂಗೆ ಹೋದರು, ರೈಲಲ್ಲಿ ಹೋದ್ರು ಅವರು. ಸೊ ನಾನು ಬಸ್ಸಲ್ಲೇ ಹೋಗ್ಬೇಕಿತ್ತಲ್ಲ, ಸೊ ಅದಕ್ಕೋಸ್ಕರ ಬಸ್ ಸ್ಟ್ಯಾಂಡಿಗೆ ಬಂದೆ. ಬಸ್ ಸ್ಟ್ಯಾಂಡಿಗೆ ಬಂದು ನೋಡಿದ್ರೆ 1/2 hour ಬಸ್ಸೇ ಇರಲಿಲ್ಲ ಗುರು. ಆಮೇಲೆ ಬೇಗ ಹೋಗ್ಬೇಕು ಅಂದ್ಕೊಂಡು ಬಂದಾಗೆ ಹಿಂಗಾಗುತ್ತೆ ಅಂದ್ಕೊಂಡು ಹಂಗೋ ಹಿಂಗೋ ಬಸ್ ಬಂತು. ಅದು ಕೂತ್ಕೊಂಡಾದ್ಮೇಲೆ ಇನ್ನೇನು ಫುಲ್ ಹೊಳ್ತು ಬಸ್ಸು. ನಾರ್ಮಲಾಗಿ ರಶ್ ಇರಲಿಲ್ಲ ಅಷ್ಟೊಂದು. ಆಮೇಲೆ ಮಲಿಕೊಂಡು ಎದ್ದೋಳೋಣ ಅಂತ ನೋಡೋಷ್ಟೊತ್ತಿಗೆ ಫುಲ್ಲು ರಶ್ಶು. ನಾನೇ ಶಾಕ್ ಆದೆ. ನನಗಾದರೆ ಹೆಂಗೋ ಹಂಗೋ ಸೀಟ್ ಸಿಗ್ತಲ್ಲ ಅಂದ್ಕೊಂಡು ಹಾಗೆ ಮನಸ್ಸಲ್ಲಿ ಅಂದ್ಕೊಂಡು ಸೀದಾ ನಮ್ಮೂರ ಪಕ್ಕ ಊರು ಇನ್ನೊಂದು ಊರಲ್ಲಿ ಇಳ್ಕೊಂಡು ಅಲ್ಲಿ ಇಷ್ಟೊತ್ತಾರು ಬಸ್ ಸಿಗಲಿಲ್ಲ. ಅಣ್ಣಂಗೆ ಫೋನ್ ಮಾಡಿ ಅವ್ನು ಬಂದ ಕರ್ಕೊಂಡು ಹೋಗೋಕ್ಕೆ ಅಂತ. ಅವ್ನು ಬಂದಾದ್ಮೇಲೆ ಹೋದೆ ಇನ್ನೇನು ಅಂತ. ಅಷ್ಟೊತ್ತಿಗೆ ಇದು ನಮ್ಮೂರಲ್ಲಿರೋ ಬೆಟ್ಟ. ಇದು ಇತಿಹಾಸ ಇದೆ ಊರಿಂದು ಬೆಟ್ಟದ್ದು. ಆದರೆ ನಾನು 4 ಸತಿ ಹೋಗಿದ್ದೀನಿ ನಾನು ಅಷ್ಟೇ ಫುಲ್ ಬೆಟ್ಟ ಹತ್ತಕ್ಕೆ. ಚೆನ್ನಾಗಿದೆ ಒಂಥರ. ಅಷ್ಟೊತ್ತಿಗೆ ನಂಗೆ ಅಂದ್ಕೊಂಡು ಸೀದಾ ಮನೆ ಕಡೆ ಬಂದೆ. ಆಟೋದೆಲ್ಲ ಏನು ಬಿಚ್ಚಿರಲಿಲ್ಲ, ಅದನ್ನ ಹಂಗೆ ನೋಡ್ಕೊಂಡು ಸೀದಾ ಮನೆ ಕಡೆ ಹೋದೆ. ಫ್ರೈಡ್ ರೈಸ್ ತರಿಸಿ ಮಡಗಿದ್ರು, ಅದೆಲ್ಲ ಆರೋಗಿತ್ತು. ನಾನು ಬರೋ ಅಷ್ಟೊತ್ತಿಗೆ ಅಂದ್ಬಿಟ್ಟು ಬಿಸಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬಿಸಿ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ನನಗೆ ತುಂಬ ಬಿಸಿ ತಿಂದು ರೂಢಿ. ಆ ಹಾಸ್ಟೆಲಲ್ಲಿ ಬಿಸಿ ಇರಲ್ಲ, ಏನಿಲ್ಲ, ಬೋರ್ ಆಗಿಬಿಟ್ಟಿದೆ ತಿಂದು ಅದಕ್ಕೆ ತರ್ತಿದ್ದಂಗೆ ಬಿಸಿ ಮಾಡ್ಕೊಳ್ಳೋಣ ಅಂತ ಮುಂದೆ ನಾನು ನಿಂತ್ಕೊಂಡು ನೋಡಿ ಹೆಂಗೆ ತಿಂತಾಳೆ ಲೋಪರಿ. ನಾನೆಲ್ಲ ಹಾಕೋದು ತಿಂತಾ ಇಲ್ವಂತೆ, ವೇಸ್ಟ್ ಮಾಡಿದ್ಲಂತೆ. ಇವಾಗ ಹಾಕೋದು ತಿಂತಾವಳೆ ಬಕಾಸುರಿ ತಿಂದಂಗೆ ತಾಳೆ. ಏನು ನೀನು ಅಮ್ಮ ಅಳ್ತಿದ್ರು ಏಂತಿಕೆ ಅಂತ ನೀವೇ ಕೇಳಿಸ್ಕೊಳ್ಳಿ. ಏಂತಿಗೆ ಅಳ್ತಿದ್ರು ಈಗ ಅಳ್ತ್ರಿ ಏಂತಿಗೆ ಈಗ ಅಮ್ಮಮ್ಮ ನೆನೆಸ್ಕೊಂಡು ಹೇಳ್ತಿರೋದು ಹಾಂ ಈಗ ನಾನು ಇವಳನ್ನ ಮ್ಯಾನ್ ಇದ್ದವಳು ಬಂದಿದ್ದ ತಕ್ಷಣ ನನ್ನ ಪಕ್ಕ ಕುತ್ಕೊಂಡು ಆಟ ಆಡ್ಕೊಂಡು ಕೂತ್ಕೊಂಡಿದ್ಲು. ಹಂಗಂತಿದ್ರೆ ಕಾಲು ಆಡಿಸ್ಕೊಂಡು ಹಂಗೇನೆ ಲೋಪರಿ ಥರ. ಅವಳಿಗೆ ಅಷ್ಟೊತ್ತಿಗೆ ಸಾಕಾಯ್ತೇನೋ, ಕೆರ್ಕೋಬೇಕಿದ್ದೇನೋ. ನಮ್ಮ ಚಿಕ್ಕಮ್ಮನ ಮಗಳು ಇವಳು ನನ್ನ ಗಬ್ಬಿ, ಅದು ನಮ್ಮಮ್ಮ, ಅದು ನಮ್ಮಪ್ಪ ಮಲಿಕೊಂಡಿರೋದು. ತಕ್ಷಣ ಇನ್ನೇನು ಮನೆಗೆಲ್ಲ ಕೆಲಸ ಸ್ಟಾರ್ಟ್ ಆಯಿತು. ಪಾತ್ರೆ ಬೆಳಗ್ಬೇಕಿತ್ತು, ಹೋಟ್ಲುದೆಲ್ಲ ಅಮ್ಮ ಬೆಳಕೊಂಡು ಕೊಡ್ತಿದ್ರು, ನಾನು ತೊಳ್ಕೊತಿದ್ದೆ. ಯಾಕೆಂದರೆ ಫಸ್ಟ್ ಇದೆಲ್ಲ ಕೆಲಸ ನಾನು ಮಾಡ್ತಿದ್ದೆ. ಇವಾಗ ನಾನು ಬೆಂಗಳೂರಿಗೆ ಹೋದ್ಮೇಲೆ ಅಮ್ಮ ಮಾಡ್ಕೋತಿದ್ದಾರೆ. ಅಷ್ಟೊಂದೆಲ್ಲ ಪಾತ್ರೆ ಬೆಳಿಕೊಂಡು ಅಪ್ಪ ತೊಳ್ಕೊತಾರೆ, ಅಮ್ಮ ಬೆಳಿಕೊತಾರೆ. ಹನಿ ಬಾಯ್, ನಾನು ಒಯ್ತೀನಿ ಹೋಗು ಬಾಯ್. ಇವಳು ನಾನು ಎರೆಸ್ಕೊಂಡು ನಾವು ಬಾಯ್ ಕಣೆ ಬಾಯ್, ನಾನು ಒಯ್ತೀನಿ ಹೋಗು ಬಾಯ್. ಅವಳನ್ನ ಅಲ್ಲೇ ಬಿಟ್ಬಿಟ್ಟು ಸೀದಾ ಅಮ್ಮ ನಾನು ತಂಗಿ ಎಲ್ಲ ಈಚೆ ಬಂದ್ವಿ ಬಟ್ಟೆ ತೊಗೊಬರೋಣ ಹಂಗೆ ಹೋಗ್ಬಿಟ್ಟು ಅಂತ. ಅಷ್ಟೊತ್ತಿಗೆ ನಾನು ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಅಲ್ಲಿ ನೋಡಿದ್ರೆ ಯಾರು ಜನನೇ ಇಲ್ಲ ಬಸ್ ಸ್ಟ್ಯಾಂಡಲ್ಲಿ ಗುರು. ಆಮೇಲೆ ಹಾಗೆ ಸೀದಾ ಫಸ್ಟು ಪಾರ್ಲರ್ಗೆ ಹೋಗೋಣ ಅಂದ್ಬಿಟ್ಟು ಏರ್ ಕಟ್ ಮಾಡಿಸ್ಬೇಕಿತ್ತು. ನಾನು ಹೋಗಿ ನೋಡಿದ್ರೆ ಫುಲ್ಲು ರೇಸ್ ಅಂದರೆ ಫುಲ್ ಜನ ಅಂದರೆ ಜನ ಸಖತ್ತು. ಏನು ಮಾಡೋಣ, ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೊಂಡು ವೆಯ್ಟ್ ಮಾಡಿಕೊಂಡು ಮಾಡಿಸ್ಕೊಂಡು ಏರ್ ಕಟ್ನ ಸೀದಾ ಬಟ್ಟೆ ತೊಗೋಬೇಕಿತ್ತಲ್ಲ, ಬಟ್ಟೆ ಅಂಗಡಿಗೆ ಬಂದು ಬಟ್ಟೆ ತೊಗೊಂಡು ಅಮ್ಮ ಅಲ್ಲಿ ನನಗೆ ಯಾವುದೂ ಇಷ್ಟ ಆಗ್ತಿರ್ಲಿಲ್ಲ. ಅದಕ್ಕೆ ಅಮ್ಮ ಅದು ತೊಗೊಳ್ಳ ಇದು ತಗೋ ಹಂಗೆ ಹಿಂಗೆ ಅಂತ ತೋರಿಸಿದ್ರು ಅವರು. ನಾನು ಬೇಡ ಯಾವುದೂ ಅಂದ್ಬಿಟ್ಟು ಕೊನೆಗೆ ಯಾವುದೋ ಒಂದು ತಗೊಂಡು ಸೀದಾ ಬಂದೆ. ಲೇಟಾಗಿತ್ತು ಅಂದ್ಬಿಟ್ಟು ಅಷ್ಟೊತ್ತು ಕಾಲ 9:30 ಆಗಿತ್ತು. 6 o'clock ಮನೆಗೆ ಬಿಟ್ಟಾಗ 9:30 ಆಗಿತ್ತು.
ಹೋಗೋಣ ಇನ್ನೇನು ಮಾಡೋಣ ಅಂದ್ಬಿಟ್ಟು ಬೇಗ ಬೇಗ ಮನೆ ಕಡೆ ಬಂದ್ವಿ. ಇಲ್ಲ ಅಂಕ ನಾವು ಅಮ್ಮ ಗೈಸ್ ಸಗಣಿತ ಬರೋಕ್ಕೆ ನೋಡಿ ತಗೊಂಬರ್ತಾಯಿದ್ದೀನಿ. ಇವಳು ಬಂದಿದ ತಕ್ಷಣ ಇನ್ನೇನು ಆಡಿಸ್ಬೇಕಿತ್ತಲ್ಲ ನಾನು, ಅದಕ್ಕೆ ಎಗುರುತ್ತಿದ್ಲು ಮೇಲೇ ಎಗುರುತ್ತಿದ್ಲು. ಅಷ್ಟೊತ್ತಿಗಿರೋ ಅಮ್ಮ ಕೆಳಗಡೆ ರಂಗೋಲಿ ಹಾಕ್ತಿದ್ರು. ಕೇಳ್ಕೊಬರೋಣ ನನಗೆ ಏನು ಮಾಡಿ ಎಷ್ಟು ಗಂಟೆಗೆ ಎದ್ದೇಳಬೇಕು ಅಂತ ಹೋಗಿ ಕೇಳಿದ್ರೆ ಏನಂತಾರೆ ನೀವೇ ಕೇಳಿಸ್ಕೊಳ್ಳಿ. 7 ಗಂಟೆಗೆ ಎದ್ರೆ ಆಯ್ತಪ್ಪ. ಅಷ್ಟೇನಾ? ನಿಜ? 5 ಗಂಟೆಗೆ ಎದ್ದೇಳು ಹೊತ್ಕಲಿ. ಓಹೋ, ಆಮೇಲೆ 5 ಗಂಟೆಗೆ ಹಾಸ್ಟೆಲಲ್ಲಿ 7:15 ಎದ್ದೇಳ್ತಿದ್ದೆ, 7:15 ಎದ್ದೇಳ್ತೀನಿ ನೋಡಿ. ಏನಂತೀರಾ? ಹಾಂ, ಏನಂತೀರಾ? ಮಕ್ಕುಗಿತೀನಿ ಅಂತೀನಿ. ಅಷ್ಟೇ ತಾನೇ, ಅಭ್ಯಾಸ ಆಗ್ಬಿಟ್ಟದೆ. ಅಭ್ಯಾಸ ಅಲ್ಲೇ ಮಡಿಕೊಂಡು ಇಲ್ಲಲ್ಲ. ಇಷ್ಟ ಆಗಿತ್ತು ಇವತ್ತಿನ ಕತೆ ಬ್ಲಾಗ್. ಥ್ಯಾಂಕ್ ಯು. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಥ್ಯಾಂಕ್ ಯು.